ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕಾಂಗ್ರೆಸ್ ಇನ್ನೂ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿಲ್ಲ. ಕುರ್ಚಿಗಾಗಿ ಕದನ ಗೊತ್ತಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಅಥವಾ 2.5 ವರ್ಷ ಆದ ನಂತರ ಅವರಾಗಬಾರ್ದು ನಾವಾಗಬೇಕು ಅಂತೇಳಿ ಸಿದ್ದರಾಮಯ್ಯ ಪಡೆ, ಮತ್ತೊಂದು ಕಡೆ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವೇ ಮೂಡಾ ಹಗರಣದ ಮಾತುಗಳು ಕೇಳಿ ಬಂದಿತ್ತು, ವಾಲ್ಮೀಕಿ ಹಗರಣಗಳು ಕೇಳಿ ಬಂದಿತ್ತು, ಅನೇಕಾನೇಕ ವಿಚಾರಗಳು ಕೇಳಿ ಬಂದಿತ್ತು. ಹಾಗಾಗಿ ಆಂತರಿಕ ಭಿನ್ನಮತ ಖಂಡಿತ ಹೊತ್ತಿ ಉರಿಯುತ್ತಾ ಇದೆ, ವಿಶೇಷವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿರಂತರ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಕೂಡ ಜಾಸ್ತಿ ಮಾಡಿದ ಬೇರೆ ವಿಚಾರ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬ್ರೈನಿ, ಭಯಂಕರ ತಲೆ ಇರುವಂತವರು ಬಸವರಾಜ ರಾಯರೆಡ್ಡಿ, ನೀವು ಕಡಿಮೆ ಅಂದ್ಕೋಬೇಡಿ ಯಾರನ್ನು ಕೂಡ, ಬಸವರಾಜ ರಾಯರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ ಕರಪ್ಷನ್ನಲ್ಲಿ ನಂಬರ್ 1 ಅಂತ ಹೇಳೋ ಮುಖಾಂತರ ತಮ್ಮ ಸರ್ಕಾರದ ವಿರುದ್ಧವೇ, ತಮ್ಮ ಆತ್ಮೀಯ ಮುಖ್ಯಮಂತ್ರಿ ವಿರುದ್ಧವೇ ಈ ಮಾತನ್ನು ಹೇಳಿದ್ರಾ? ಬಿಜೆಪಿ ಸಿಕ್ಕ ಅವಕಾಶ ಅಂತೇಳಿ ಮುಗಿಬೀಳ್ತಾ ಇದೆ. ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡಿದೆ. ಮತ್ತೆ ಅವರನ್ನ, ಬಸವರಾಜ ರಾಯರೆಡ್ಡಿ ಅವರನ್ನ ಮಾತನಾಡಿಸುವಂತ ಪ್ರಯತ್ನಗಳಾದಾಗ ಎಸ್ ನಾನು ಅದನ್ನು ಒಪ್ಕೋತಾ ಇದ್ದೀನಿ, ಹೌದು ನಂಬರ್ 1 ಕರಪ್ಷನ್ ರಾಜ್ಯ ನಮ್ಮದು ಅಂತ ಹೇಳಿಕೆಯನ್ನು ಕೊಟ್ಟರು. ಹಾಗಿದ್ರೆ ಸ್ವತಃ ತಮ್ಮದೇ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಇಂಥ ಹೇಳಿಕೆಯನ್ನು ಕೊಟ್ಟದ್ಯಾಕೆ? ಇದರಿಂದ ಏನಾದರೂ ಸಂಚಲನ ಉಂಟಾಗತ್ತಾ? ಕಾಂಗ್ರೆಸ್ನ ಒಳಗಡೆ ಆಲ್ರೆಡಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಒಳಗಡೆ ಒಂದು ಸಂಚಲನ ಉಂಟಾಗಿದೆ. ಈ ಹೇಳಿಕೆಯಿಂದಾಗಿ ಕಾಂಗ್ರೆಸ್ನ ಒಳಗಡೆ ಅಸ್ತವ್ಯಸ್ತತೆ ಉಂಟಾಗತ್ತಾ? ಅಷ್ಟಕ್ಕೂ ಇವರು ಹೇಳಿದ್ದೇನು, ಇದರ ಹಿನ್ನೆಲೆ ಏನು, ಇದು ಯಾವ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಸರ್ಕಾರದಲ್ಲಿ ಸಂಚಲನ, ಸಿದ್ದು ಬುಡಕ್ಕೆ ಆಪತ್ತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಹಿಡಿದು ಹತ್ರ 2 ವರ್ಷ ಆಗ್ತಾ ಬಂತು. ಯಾವುದೇ ಜನಪರ ಯೋಜನೆಗಳು ಇಲ್ಲ, ಅಭಿವೃದ್ಧಿ ಕಾರ್ಯಗಳಂತೂ ಇಲ್ವೇ ಇಲ್ಲ. ಗ್ಯಾರಂಟಿ ಅಂತ ಜನರ ಜೇಬಿಗೆ ಕತ್ತರಿ ಹಾಕ್ತಿದೆ. ಹಾಲು, ಮೊಸರು, ಬಸ್, ಮೆಟ್ರೋ, ಡೀಸೆಲ್ ಹೀಗೆ ಸಾಲು ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ. ಸಾಮಾನ್ಯ ಜನರು ನಂಬಿ ಅಧಿಕಾರಕ್ಕೆ ತಂದ ಕಾಂಗ್ರೆಸ್ ಇವತ್ತು ಜನರ ಕತ್ತು ಸೀಳುತ್ತಿದೆ ಎಂದು ಬಿಜೆಪಿ ಆರೋಪಿಸುತ್ತಿದೆ. ಆ ಕಡೆ ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಭ್ರಷ್ಟಾಚಾರ, ಈ ಕಡೆ ಅಬಕಾರಿ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ, ಮುಖ್ಯಮಂತ್ರಿ ಮೇಲೆಗೆ ಮೂಡಾ ಹಗರಣ, ಸರ್ಕಾರದ ಮಂತ್ರಿಗಳೆಲ್ಲ ಕೊಳ್ಳೆ ಹೊಡೆಯುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡುತ್ತಿದೆ. ಇದರ ಬೆನ್ನಲ್ಲೇ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂದಿದ್ದಾರೆ. ರಾಯರೆಡ್ಡಿ ಮಾತಿನಿಂದ ಕೆರಳಿದ ಕೇಸರಿ ಸೇನೆ. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಳಿಸಿದೆ. ಇದು ನಾನು ಹೇಳ್ತಿಲ್ಲ, ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಹೇಳಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ರಾಯರೆಡ್ಡಿ ಮಾತಿಗೆ ಕಾಂಗ್ರೆಸ್ಸಿಗರಿಂದೇ ಆಕ್ಷೇಪ. ಬಸವರಾಜ ರಾಯರೆಡ್ಡಿ ಅವರು ಹಿರಿಯರು, ಅನುಭವಿಗಳು, ಮುಖ್ಯಮಂತ್ರಿಯ ಸಲಹೆಗಾರ ಇರೋದ್ರಿಂದ ಆ ಪ್ರಕಾರ ಹೇಳಿಕೆ ಕೊಡೋದ್ರಿಂದ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತದೆ. ಅದಕ್ಕಾಗಿ ಅವರು ಹೇಳದಂತ ಹೇಳಿಕೆ ಪುನಃ ಪರಿಶೀಲನೆ ಮಾಡ್ಕೋಬೇಕು. ಅವರು ಸತ್ಯವನ್ನೇ ಹೇಳಿದ್ದೇನೆ ಎಂದರು ರಾಯರೆಡ್ಡಿ. I never accused BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿಚಾರದಲ್ಲಿ ಮುಜುಗರಕ್ಕೆ ಒಳಗಾಗುತ್ತಿದೆ. ಸಚಿವರ ವಿರುದ್ಧ ಸಾಲು ಆರೋಪಗಳು ಕೇಳಿಬರುತ್ತಿವೆ. ತಮ್ಮದೇ ಪಕ್ಷದ ಹಿರಿಯ ನಾಯಕ ಭ್ರಷ್ಟಾಚಾರದ ಬಾಂಬ್ ಹಾಕಿದ್ದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತಂದೊಡ್ಡುವ ಸಾಧ್ಯತೆ ಇದೆ. ಕೈ ನಾಯಕನ ಅಸಮಾಧಾನದ ಈ ಹೇಳಿಕೆ ಬಿಜೆಪಿ ನಾಯಕರಿಗೆ ದೊಡ್ಡ ಪ್ರಮಾಣದ ಆಹಾರವಾಗುವುದರಲ್ಲಿ 2 ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕಾಂಗ್ರೆಸ್ ಇನ್ನೂ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿಲ್ಲ. ಕುರ್ಚಿಗಾಗಿ ಕದನ ಗೊತ್ತಿದೆ.
ಒಂದು ಕಡೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅಥವಾ 2.5 ವರ್ಷ ಆದ ನಂತರ ಅವರಾಗಬಾರ್ದು ನಾವಾಗಬೇಕು ಅಂತೇಳಿ ಸಿದ್ದರಾಮಯ್ಯ ಪಡೆ, ಮತ್ತೊಂದು ಕಡೆ ಇಲ್ಲ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವೇ ಮೂಡಾ ಹಗರಣದ ಮಾತುಗಳು ಕೇಳಿ ಬಂದಿತ್ತು, ವಾಲ್ಮೀಕಿ ಹಗರಣಗಳು ಕೇಳಿ ಬಂದಿತ್ತು, ಅನೇಕಾನೇಕ ವಿಚಾರಗಳು ಕೇಳಿ ಬಂದಿತ್ತು. ಹಾಗಾಗಿ ಆಂತರಿಕ ಭಿನ್ನಮತ ಖಂಡಿತ ಹೊತ್ತಿ ಉರಿಯುತ್ತಾ ಇದೆ, ವಿಶೇಷವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿರಂತರ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಕೂಡ ಜಾಸ್ತಿ ಮಾಡಿದ ಬೇರೆ ವಿಚಾರ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬ್ರೈನಿ, ಭಯಂಕರ ತಲೆ ಇರುವಂತವರು ಬಸವರಾಜ ರಾಯರೆಡ್ಡಿ, ನೀವು ಕಡಿಮೆ ಅನ್ಕೋಬೇಡಿ ಯಾರನ್ನು ಕೂಡ. ಬಸವರಾಜ ರಾಯರೆಡ್ಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ ಕರಪ್ಷನ್ನಲ್ಲಿ ನಂಬರ್ 1 ಅಂತ ಹೇಳೋ ಮುಖಾಂತರ ತಮ್ಮ ಸರ್ಕಾರದ ವಿರುದ್ಧವೇ, ತಮ್ಮ ಆತ್ಮೀಯ ಮುಖ್ಯಮಂತ್ರಿ ವಿರುದ್ಧವೇ ಈ ಮಾತನ್ನು ಹೇಳಿದ್ರ. ಬಿಜೆಪಿ ಸಿಕ್ಕ ಅವಕಾಶ ಅಂತೇಳಿ ಮುಗಿಬೀಳ್ತಾ ಇದೆ. ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡಿದೆ. ಮತ್ತೆ ಅವರನ್ನ, ಬಸವರಾಜ ರಾಯರೆಡ್ಡಿ ಅವರನ್ನ ಮಾತನಾಡಿಸುವಂತ ಪ್ರಯತ್ನಗಳಾದಾಗ ನಾನು ಅದನ್ನು ಒಪ್ಕೋತಾ ಇದ್ದೀನಿ, ಹೌದು ನಂಬರ್ 1 ಕರಪ್ಷನ್ ರಾಜ್ಯ ನಮ್ಮದು ಅಂತ ಹೇಳಿಕೆಯನ್ನು ಕೊಟ್ಟರು. ಹಾಗಿದ್ರೆ ಸ್ವತಃ ತಮ್ಮದೇ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಇಂತಹ ಹೇಳಿಕೆಯನ್ನು ಕೊಟ್ಟದ್ಯಾಕೆ? ಇದರಿಂದ ಏನಾದರೂ ಸಂಚಲನ ಉಂಟಾಗತ್ತಾ? ಕಾಂಗ್ರೆಸ್ನ ಒಳಗಡೆ ಆಲ್ರೆಡಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಒಳಗಡೆ ಒಂದು ಸಂಚಲನ ಉಂಟಾಗಿದೆ. ಈ ಹೇಳಿಕೆಯಿಂದಾಗಿ ಕಾಂಗ್ರೆಸ್ನ ಒಳಗಡೆ ಅಸ್ತವ್ಯಸ್ತತೆ ಉಂಟಾಗತ್ತಾ? ಅಷ್ಟಕ್ಕೂ ಇವರು ಹೇಳಿದ್ದೇನು, ಇದರ ಹಿನ್ನೆಲೆ ಏನು, ಇದು ಯಾವ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ? ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಸರ್ಕಾರದಲ್ಲಿ ಸಂಚಲನ, ಸಿದ್ದು ಬುಡಕ್ಕೆ ಆಪತ್ತು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಹಿಡಿದು ಹತ್ರ 2 ವರ್ಷ ಆಗ್ತಾ ಬಂತು. ಯಾವುದೇ ಜನಪರ ಯೋಜನೆಗಳು ಇಲ್ಲ, ಅಭಿವೃದ್ಧಿ ಕಾರ್ಯಗಳಂತೂ ಇಲ್ವೇ ಇಲ್ಲ. ಗ್ಯಾರಂಟಿ ಅಂತ ಜನರ ಜೇಬಿಗೆ ಕತ್ತರಿ ಹಾಕ್ತಿದೆ. ಹಾಲು, ಮೊಸರು, ಬಸ್, ಮೆಟ್ರೋ, ಡೀಸೆಲ್ ಹೀಗೆ ಸಾಲು ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ. ಸಾಮಾನ್ಯ ಜನರು ನಂಬಿ ಅಧಿಕಾರಕ್ಕೆ ತಂದ ಕಾಂಗ್ರೆಸ್ ಇವತ್ತು ಜನರ ಕತ್ತು ಸೀಳುತ್ತಿದೆ ಎಂದು ಬಿಜೆಪಿ ಆರೋಪಿಸುತ್ತಿದೆ. ಆ ಕಡೆ ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಭ್ರಷ್ಟಾಚಾರ, ಈ ಕಡೆ ಅಬಕಾರಿ ಸಚಿವರ ಮೇಲೆ ಭ್ರಷ್ಟಾಚಾರ ಆರೋಪ. ಮುಖ್ಯಮಂತ್ರಿ ಮೇಲೆಗೆ ಮೂಡಾ ಹಗರಣ, ಸರ್ಕಾರದ ಮಂತ್ರಿಗಳೆಲ್ಲ ಕೊಳ್ಳೆ ಹೊಡೆಯುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡುತ್ತಿದೆ. ಇದರ ಬೆನ್ನಲ್ಲೇ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಎಂದಿದ್ದಾರೆ. ರಾಯರೆಡ್ಡಿ ಮಾತಿನಿಂದ ಕೆರಳಿದ ಕೇಸರಿ ಸೇನೆ. ಅಧಿಕೃತವಾಗಿ ಅವರೇ ಅಕ್ರಿಡೇಷನ್ ಕೊಟ್ಟಿದಾರಲ್ಲಪ್ಪ, ಮಾನ್ಯತೆ ಕೊಟ್ಟಿದ್ದಾರೆ, ಅವರಿಗೆ ಶುಭಾಶಯ ಕೊಡ್ತೇನೆ. ಇದು ನಾವು ಹೇಳ್ತಾನೆ ಇದೀವಿ, ಈ ರಾಜ್ಯದ ಜನ ಹೇಳ್ತಾನೆ ಇದ್ದಾರೆ. ಆಡಳಿತ ಪಕ್ಷದ ಒಬ್ಬ ಹಿರಿಯ ನಾಯಕನೇ ಅಡ್ವೈಸರ್ ಟು ಎಕನಾಮಿಕ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಈ ರೀತಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ರೆ ನಿಜಕ್ಕೂ ಅವರಿಗೆ ನನ್ನ ಅಭಿನಂದನೆಗಳು. ಇವತ್ತು ಇಡೀ ಸರ್ಕಾರಕ್ಕೆ ಕನ್ನಡಿ ಹಿಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ತಿಳಿಸಿದ್ದಾರೆ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಗಳಿಸಿದೆ. ಇದು ನಾನು ಹೇಳ್ತಿಲ್ಲ ಸಿದ್ದರಾಮಯ್ಯನವರೇ, ನಿಮ್ಮ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರೆಡ್ಡಿ ಹೇಳಿರ್ತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ. ರಾಯರೆಡ್ಡಿ ಮಾತಿಗೆ ಕಾಂಗ್ರೆಸ್ಸಿಗರಿಂದೇ ಆಕ್ಷೇಪ. ಬಸವರಾಜ ರಾಯರೆಡ್ಡಿ ಅವರು ಹಿರಿಯರು, ಅನುಭವಿಗಳು, ಮುಖ್ಯಮಂತ್ರಿಯ ಸಲಹೆಗಾರ ಇರೋದ್ರಿಂದ ಆ ಪ್ರಕಾರ ಹೇಳಿಕೆ ಕೊಡೋದ್ರಿಂದ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಅದಕ್ಕಾಗಿ ಅವರು ಹೇಳದಂತ ಹೇಳಿಕೆ ಪುನಃ ಪರಿಶೀಲನೆ ಮಾಡ್ಕೋಬೇಕು. ಅವರು ಸತ್ಯವನ್ನೇ ಹೇಳಿದ್ದೇನೆ ಎಂದರು ರಾಯರೆಡ್ಡಿ. I never accused BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿಚಾರದಲ್ಲಿ ಮುಜುಗರಕ್ಕೆ ಒಳಗಾಗುತ್ತಿದೆ. ಸಚಿವರ ವಿರುದ್ಧ ಸಾಲು ಆರೋಪಗಳು ಕೇಳಿಬರುತ್ತಿವೆ. ತಮ್ಮದೇ ಪಕ್ಷದ ಹಿರಿಯ ನಾಯಕ ಭ್ರಷ್ಟಾಚಾರದ ಬಾಂಬ್ ಹಾಕಿದ್ದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತಂದೊಡ್ಡುವ ಸಾಧ್ಯತೆ ಇದೆ. ಕೈ ನಾಯಕನ ಅಸಮಾಧಾನದ ಈ ಹೇಳಿಕೆ ಬಿಜೆಪಿ ನಾಯಕರಿಗೆ ದೊಡ್ಡ ಪ್ರಮಾಣದ ಆಹಾರವಾಗುವುದರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.